ಹಲೋ, ಗುಡ್ ಮಾರ್ನಿಂಗ್. ಲಲಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ರಾಗಿ ತಾಲಿಪೆಟ್ ಮಾಡ್ತಾ ಇದ್ದೀನಿ, ನೋಡೋಣ. ರಾಗಿ ತಾಲಿಪೆಟ್ ಮಾಡಲಿಕ್ಕೆ ಅನ್ನ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಇದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಟೊಮೊಟೊ, ಈರುಳ್ಳಿ, ಹಸಿ ಕೊಬ್ಬರಿ, ಇದು ಮೆಂತ್ಯ ಸೊಪ್ಪು, ಅರಿಶಿನ ಪುಡಿ, ಅಜ್ವಾನ ಅಂತ ಹೇಳ್ತೀವಲ್ಲ ಅದು ಅಜ್ವಾನ, ಕೊತ್ತಂಬರಿ ಸೊಪ್ಪು, ಮಾಡಲಿಕ್ಕೆ ಎಣ್ಣೆ, ಅನ್ನ, ನಾ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ತಾಲಿಪೆಟ್ ಮಾಡಲಿಕ್ಕೆ ಅಂತ. ಇದು ಅಕ್ಕಿ ಹಿಟ್ಟು, ಒಂದು ಬೌಲ್ ಬೇಕಾಗುತ್ತೆ. ಇದು ರಾಗಿ ಹಿಟ್ಟು, ಮೆಂತ್ಯ ಸೊಪ್ಪು, ಹಸಿ ಕೊಬ್ಬರಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಅರಿಶಿನ ಪುಡಿ, ಅಜ್ವಾನ, ಉಪ್ಪು. ಇದು ಹಸಿಮೆಣಸಿನ್ಕಾಯಿ ಗ್ರೈಂಡ್ ಮಾಡಿದ್ದೇವಲ್ಲ, ಇದು ಉಪ್ಪು ಹಾಕಿದ್ದೀನಿ. ಮತ್ತೆ ನೀವು ಉಪ್ಪು ಹಾಕಿಲ್ಲಲ್ಲ ಅಂತೇಳಿ ಅಂದ್ಕೊಂಡಿದ್ದೀರಿ, ಉಪ್ಪು ಹಾಕಿದ್ದೀನಿ. ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ದಪ್ಪ ಉಪ್ಪು ಹಾಕಿದ್ದೀನಿ ನಾನು. ಇವಾಗೆಲ್ಲ ಕಲಿಸ್ಕೊಂಡು ಇದೆಲ್ಲ ಹಾಕಿ ಆದಮೇಲೆ ಇದನ್ನು ಮಾಡೋಂಗಿಲ್ಲ, ನೀರೆಲ್ಲ ಹಾಕೋಂಗಿಲ್ಲ, ಇದೇ ನೀರೇ ಸಾಕಾಗುತ್ತೆ. ಈರುಳ್ಳಿ ಟೊಮೊಟೊ ಎಲ್ಲ ಹಸಿ ಇರುತ್ತಲ್ವಾ, ಅದೇ ಕರೆಕ್ಟ್ ಆಗುತ್ತೆ. ಹಾಂ, ನೋಡಿ, ನೀರೇನೂ ಹಾಕಿಲ್ಲ, ಆದ್ರೂ ಈ ಥರ ಆಗಿದೆ. ಇದಕ್ಕೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟು ಮತ್ತು ಸೌತೆಕಾಯಿ. ಬನ್ನಿ, ಇದು ಮಾಡೋ ಅಷ್ಟೊತ್ತಿಗೆ ಇದು ತವ ಇಟ್ಬಿಡೋಣ. ಬೆಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹಚ್ಕೊಂಡು ನೀವು ತಾಲಿಪೆಟ್ ಮಾಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನೀವು ಲಟ್ಟಣಿಗೆಲ್ಲಿ ಮಾಡ್ಕೋಬಹುದು, ಆದರೆ ನಾನು ಕೈಲಿಂದ ಮಾಡಿ ಅಭ್ಯಾಸ ಅಲ್ವಾ, ಅದಕ್ಕೆ ನಾನು ಕೈಲಿಂದ ಮಾಡ್ತಾ ಇದ್ದೆ. ಇನ್ನೊಂದು ಹಾಂ, ಈ ತವ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ತಾಲಿಪೆಟ್ ಹಾಂ, ರೆಡಿಯಾಗಿದೆ ನೋಡಿ. ಈ ಥರ ತಾಲಿಪೆಟ್ಟು. ಇದು ಮೊಸರು ಚಟ್ನಿ ಇಟ್ಟಿದ್ದೀನಿ ನಾನು. ನೀವು ಬೇಕಾದ್ರೆ ತುಪ್ಪ ಹಾಕಿ, ತುಪ್ಪ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿನ್ನಿ.